ನಿನ್ನನ್ನು ನಿಯತ್ತಿನಿಂದ ಯಾರು ಪ್ರೀತಿಸುತ್ತಾರೆಯೋ ಅವರಿಗೆ ನೀನು ಮೋಸ ಮಾಡಿದಾಗ ತಕ್ಷಣ ಕರ್ಮ ನಿನ್ನನ್ನು ಶಿಕ್ಷೆಯನ್ನು ಕೊಡುವುದಿಲ್ಲ. ಬದಲಿಗೆ ನೀನು ಇನ್ನೊಬ್ಬರನ್ನ ನಿಯತ್ತಿನಿಂದ ಪ್ರೀತಿಸಲು ಆರಂಭಿಸಿದಾಗ ಕರ್ಮ ಅದರ ಆಟವನ್ನು ಆರಂಭಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಎಂದಿಗೂ ಕೂಡ ಪ್ರೀತಿ ಎನ್ನುವುದು ಸಿಕ್ಕಾಗ ಆ ಪ್ರೀತಿಯನ್ನು ಉಳಿಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಮನುಷ್ಯರು ದೇವರ ಹೆಸರಿನಲ್ಲಿ ವ್ಯಾಪಾರವನ್ನು ಮಾಡುತ್ತಾರೆ. ತಂದೆ ತಾಯಿಗಳನ್ನು ಗೌರವಿಸುವುದೇ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಪ್ರವಾಹ, ಬೆಂಕಿ ಮತ್ತು ವಿಚಿತ್ರ ಕಾಯಿಲೆಗಳು ಬರುತ್ತಿವೆ. ಮನುಷ್ಯರ ಆಯಸ್ಸು ಕೇವಲ 20ರಿಂದ 30 ವರ್ಷಕ್ಕೆ ಇಳಿಯುತ್ತದೆ. ಯಾವಾಗ 12 ವರ್ಷದ ಹೆಣ್ಣು ಮಗಳು ತಾಯಿ ಆಗುತ್ತಾರೆಯೋ, ಕಲಿಯುಗ ಅಂತ್ಯವಾಗುವ ಮುನ್ನ ಈ 3 ಲಕ್ಷಣಗಳು ಕಾಣಿಸಿದ್ದಲ್ಲಿ ಖಂಡಿತವಾಗಿಯೂ ಕೂಡ ಕಲ್ಕಿ ಅವತಾರವನ್ನು ತಾಳುತ್ತಾನೆ. ಇದು ಕಟ್ಟಿಟ್ಟ ಬುದ್ಧಿಯಂತೆ. ಇದನ್ನು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗಲೇ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಪ್ರತಿದಿನವೂ ಕೂಡ ನಿಮ್ಮ ಯಶಸ್ಸಿನ ಕಡೆಗೆ ಒಂದು ಸಣ್ಣ ಹೆಜ್ಜೆ ಎನ್ನುವುದು ಇಡೀ ಸಣ್ಣ ಬದಲಾವಣೆಯೂ ಕೂಡ ದೊಡ್ಡ ಸಾಧನೆಗೆ ದಾರಿ ಮಾಡಿಕೊಡುತ್ತದೆ. ಕಠಿಣವಾಗಿರುವಂತಹ ಪರಿಶ್ರಮಕ್ಕೆ ಪರ್ಯಾಯ ಯಾವುದೂ ಕೂಡ ಇಲ್ಲ. ನಿಮ್ಮ ಶ್ರಮವೇ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಸೋಲಿಗೆ ಎಂದಿಗೂ ಕೂಡ ಹೆದರಬೇಡಿ. ಪ್ರತಿ ಸೋಲು ಕೂಡ ನಿಮ್ಮ ಯಶಸ್ಸಿನ ಹಾದಿಯ ಒಂದು ಮೌಲ್ಯಯುತವಾಗಿರುವಂತಹ ಪಾಠವೇ ಆಗಿರುತ್ತದೆ. ಸೋಲಿನಿಂದ ಯಾವತ್ತಿಗೂ ಕೂಡ ಜೀವನದಲ್ಲಿ ಹತಾಶೆಗೆ ಒಳಗಾಗುವುದಕ್ಕೆ ಹೋಗಲೇಬಾರದು. ಸಮಯ ಯಾರಿಗಾಗಿಯೂ ಕೂಡ ಕಾಯುವುದೇ ಇಲ್ಲ. ಇಂದು ನೀವು ಮಾಡುವಂತಹ ಕೆಲಸವೇ ನಾಳೆಯ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾಗಿರುವಂತಹ ಆಸ್ತಿ. ನಿಮಗೆ ಬೆಲೆ ಇಲ್ಲ ಅಂದಾಗ ಅಂತಹ ಜಾಗದಲ್ಲಿ ಹೋಗುವುದಕ್ಕೆ ಹೋಗಲೇಬೇಡಿ. ಯಶಸ್ಸು ಎನ್ನುವುದು ಲಾಟರಿ ಅಲ್ಲ, ಅದು ನಿಮ್ಮ ನಿರಂತರವಾಗಿರುವಂತಹ ಪ್ರಯತ್ನದ ಮತ್ತು ತಾಳ್ಮೆಯ ಫಲವಾಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ಯಶಸ್ಸನ್ನು ಮೊದಲು ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಮನುಷ್ಯನಲ್ಲಿ ತಾಳ್ಮೆಯಿರಬೇಕಾದಂಥದ್ದು ತುಂಬಾ ಅವಶ್ಯಕವಾಗಿ ಇದೆ. ಸಕಾರಾತ್ಮಕವಾಗಿ ಯೋಚಿಸಿ. ನಕಾರಾತ್ಮಕವಾಗಿ ಮನಸ್ಥಿತಿಯು ಎಂದಿಗೂ ಕೂಡ ಸಕಾರಾತ್ಮಕವಾಗಿರುವಂತಹ ಜೀವನವನ್ನು ನೀಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನೀವು ಸಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ತೊಡಗುತ್ತೀರಿಯೋ ಆಗ ನಿಮ್ಮ ಜೀವನ ಎನ್ನುವುದು ಕೂಡ ಸಕಾರಾತ್ಮಕವಾಗಿಯೇ ನಡೆಯುವುದಕ್ಕೆ ಸಾಧ್ಯವಾಗುವುದು. ನಿಮ್ಮನ್ನು ನೀವು ಗೆದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಮೊದಲು ನಿಮ್ಮನ್ನು ನೀವು ಗೆಲ್ಲುವುದರ ಕಡೆಗೆ ಗಮನವನ್ನು ಕೊಡಬೇಕು. ಬೇರೆ ಯಾರ ಮಾತಿಗೂ ಕೂಡ ನೀವು ಗಮನವನ್ನು ಕೊಡುವುದಕ್ಕೆ ಹೋಗಲೇಬಾರದು. ಕೇವಲ ನೀವು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತ್ರ ನೀವು ಜೀವನವನ್ನು ನಿರ್ವಹಿಸಬೇಕು. ಆತ್ಮವಿಶ್ವಾಸದಿಂದಿರಲು ಈ 8 ಮಾರ್ಗವನ್ನು ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಲೇಬೇಕು. ಆ ಮಾರ್ಗವನ್ನು ನಿಮಗೆ ತಿಳಿಸುವ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ಬಂದಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಇದೇ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಜೊತೆಗೆ ಈ ವಿಡಿಯೋಗೆ ಒಂದು ಹೈಪನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತಷ್ಟು ವಿಡಿಯೋ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಕ್ಕೆ ಒಂದು ಬೆಂಬಲ ಸೂಚಿಸಿದಂತೆ ಆಗುತ್ತದೆ. ಹಾಗಾಗಿ ತಪ್ಪದೇ ಒಂದು ಲೈಕನ್ನು ಮಾಡಿ, ಒಂದು ಹೈಪನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸುವಂತಹ ಆ 8 ಮಾರ್ಗಗಳು ಯಾವುದು ಎನ್ನುವುದನ್ನು ನಾವು ಇದೀಗ ತಿಳಿದುಕೊಳ್ಳೋಣ. 1ನೇಯದು, ಹೋರಾಡಲು ಕಲಿಯಿರಿ ಮತ್ತು ದೈಹಿಕವಾಗಿ ಬಲಶಾಲಿ ಆಗಿ. ಜೀವನದಲ್ಲಿ ಏನೇ ಬಂದರೂ ಕೂಡ ಹೋರಾಟವನ್ನು ಎಂದಿಗೂ ಕೂಡ ಜೀವನದಲ್ಲಿ ಬಿಡಲೇಬಾರದು. ನಾನು ಸಾಧಿಸಿಯೇ ಸಾಧಿಸುತ್ತೇನೆ, ಯಾರು ನನಗೆ ಆ ಕೆಲಸ ಆಗುವುದಿಲ್ಲ ಬಿಟ್ಟು ಬಿಡು ಎಂದು ಹೇಳಿರುತ್ತಾರೆಯೋ ಅವರ ಮುಂದೆಯೇ ನಾನು ಅಂದುಕೊಂಡಂತಹ ಗುರಿಯನ್ನು ತಲುಪುತ್ತೇನೆ ಎನ್ನುವಂತಹ ಹಠ ನಿಮ್ಮಲ್ಲಿ ಇದ್ದಾಗ ಜೀವನದಲ್ಲಿ ನೀವು ಅಂದುಕೊಂಡದ್ದೆಲ್ಲವನ್ನ ಈಡೇರಿಸಿಕೊಳ್ಳುತ್ತೀರಾ. ದೈಹಿಕವಾಗಿ ಬಲಶಾಲಿಯಾಗಿ. ಏಕೆಂದರೆ ದೈಹಿಕವಾಗಿ ಬಲಶಾಲಿ ಆಗಬೇಕಾಗಿರುವುದು, ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವ ನೋಡಿ. 2ನೇಯದು, ನೀವು ಮಾಡುವಂತಹ ಕೆಲಸದಲ್ಲಿ ಶ್ರೇಷ್ಠರಾಗಿರಿ ಮತ್ತು ಸುಧಾರಿಸಿಕೊಳ್ಳುವುದನ್ನು ಎಂದಿಗೂ ಕೂಡ ನಿಲ್ಲಿಸಲೇಬೇಡಿ. ಏನೆಲ್ಲ ಒಂದು ಅಡಚಣೆಗಳು ಬಂದರೂ ಕೂಡ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಶ್ರೇಷ್ಠರಾಗಿ ಇರಿ. ಎಂದಿಗೂ ಕೂಡ ಕಳಪೆ ರೀತಿಯ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ.
ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಸುಧಾರಿಸಿಕೊಳ್ಳುವಂತಹ ಮನೋಧೋರಣೆ ಮನುಷ್ಯನಲ್ಲಿ ಇರಲೇಬೇಕಾಗುತ್ತದೆ. ಏಕೆಂದರೆ ಮನುಷ್ಯನಾದವನು ಎಂದಿಗೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಮ್ಮೆ ನಮ್ಮಿಂದಲೂ ಕೂಡ ತಪ್ಪಾಗುತ್ತದೆ. ಆ ತಪ್ಪನ್ನು ಒಪ್ಪಿಕೊಂಡು ಮುಂದೆ ಯಾವ ರೀತಿಯಾಗಿ ನಾವು ಕೆಲಸವನ್ನು ಮಾಡಬೇಕು, ಕೆಲಸವನ್ನು ನಿರ್ವಹಿಸಬೇಕು ಎನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳಬೇಕು. ತಪ್ಪಾಗಿದ್ದಲ್ಲಿ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಮನೋಧೋರಣೆಯನ್ನು ನಾವು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ತಪ್ಪಿನಿಂದ ನಾವು ಏನನ್ನೂ ಕೂಡ ಕಳೆದುಕೊಳ್ಳುವುದಿಲ್ಲ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ತಪ್ಪಾಗಿದೆ ಎಂದು ಮಾಡುತ್ತಿರುವಂತಹ ಕೆಲಸವನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬೇಡಿ. ಇನ್ನು ಮೂರನೆಯದು, ಅಗೌರವವನ್ನು ಎಂದಿಗೂ ಕೂಡ ಸಹಿಸಬೇಡಿ. ಎಲ್ಲಿ ಅಗೌರವವನ್ನು ನಿಮಗೆ ಕೊಡುತ್ತಾರೆಯೋ ಅಲ್ಲಿ ನೀವು ಅರೆ ಕ್ಷಣವೂ ಕೂಡ ನಿಲ್ಲುವುದಕ್ಕೆ ಹೋಗಲೇಬೇಡಿ. ಗೌರವ ಎನ್ನುವುದು ಎಲ್ಲಿ ಸಿಗುತ್ತದೆಯೋ ಅದು ಬಡವರ ಮನೆ ಆದರೂ ಕೂಡ ಸರಿ, ಅಲ್ಲಿಯೇ ನೀವು ತಂಗಬೇಕು. ಏಕೆಂದರೆ ಗೌರವಯುತವಾಗಿರುವಂತಹ ಜೀವನ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಬೇಕು ನೋಡಿ. ಇನ್ನು ನಾಲ್ಕನೆಯದು, ಗಾಬರಿಗೊಳ್ಳುವುದರಿಂದ ಯಾವುದೇ ರೀತಿಯ ಸ್ಪಷ್ಟವಾಗಿರುವಂತಹ ಪ್ರಯೋಜನವೇ ಇಲ್ಲ. ಆದ್ದರಿಂದ ಶಾಂತವಾಗಿ ಇರುವುದಕ್ಕೆ ಕಲಿಯಿರಿ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತೊಂದರೆಗಳು ಬಂದಿದೆ ಎಂದು ನೀವು ಗಾಬರಿ ಆಗುವುದರಿಂದ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಹುದು. ಹಾಗಾಗಿ ಎಂತಹ ಪರಿಸ್ಥಿತಿಗಳು ಜೀವನದಲ್ಲಿ ಉದ್ಭವ ಆದರೂ ಕೂಡ ಗಾಬರಿಗೊಳ್ಳುವುದಕ್ಕೆ ಹೋಗಲೇಬೇಡಿ. ಅದರಿಂದ ನಿಮ್ಮ ಜೀವನಕ್ಕೆ ನಷ್ಟವಾಗುತ್ತದೆ ವಿನಃ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಶಾಂತವಾಗಿ ಇರುವುದನ್ನು ಜೀವನದಲ್ಲಿ ಕಲಿತುಕೊಳ್ಳಿ. ಶಾಂತತೆಯ ಮನಸ್ಥಿತಿ ಎನ್ನುವುದು ಎಲ್ಲವನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನು ನಿಮ್ಮಲ್ಲಿ ಉದ್ಭವ ಮಾಡುತ್ತದೆ. ಹಾಗಾಗಿ ಪರಿಸ್ಥಿತಿ ಎಂತಹದ್ದೇ ಇರಲಿ, ಶಾಂತ ರೀತಿಯ ಸ್ವಭಾವವನ್ನು ಬೆಳೆಸಿಕೊಳ್ಳಿ. ಇನ್ನು ಐದನೆಯದು, ಆಳವಾಗಿರುವಂತಹ ಉಸಿರನ್ನು ತೆಗೆದುಕೊಳ್ಳುವುದು ಶಾಂತವಾಗಿ ಇರಲು ಉತ್ತಮ ರೀತಿಯ ಮಾರ್ಗಗಳನ್ನು ಒದಗಿಸುತ್ತದೆ. ಜೀವನದಲ್ಲಿ ನಿಮಗೆ ತೊಂದರೆಗಳು ಉದ್ಭವ ಆದಾಗ ಶಾಂತ ರೀತಿಯಿಂದ ಯೋಚನೆಯನ್ನು ಮಾಡುವುದು, ಉಸಿರನ್ನು ನಿಧಾನವಾಗಿ ಎಳೆದುಕೊಳ್ಳುವುದು, ಬಿಡುವುದು ಮಾಡಿ. ಆಗ ನಿಮ್ಮಲ್ಲಿ ಆ ಒಂದು ಶಾಂತ ರೀತಿಯ ಮನಸ್ಥಿತಿ ಎನ್ನುವುದು ಉದ್ಭವ ಆಗುವುದು. ಇನ್ನು ಆರನೆಯದು, ಯಾವಾಗಲೂ ಕೂಡ ಉಚಿತ ಉಡುಗೊರೆಗಳನ್ನು ಸ್ವೀಕರಿಸುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಸ್ಥಾನವನ್ನು ಗಳಿಸಿ. ಎಲ್ಲೋ ಹೋಗುತ್ತೇವೆ, ಎಲ್ಲೋ ಬರುತ್ತೇವೆ ಅಂದು ಕೂಡಲೇ ನಾವು ನಮ್ಮ ಸ್ಥಾನವನ್ನು ಬಿಟ್ಟುಕೊಡಲೇಬಾರದು. ನಮ್ಮ ಸ್ಥಾನವನ್ನು ಎಂತಹ ಹಂತದಲ್ಲಿ ಆದರೂ ಕೂಡ, ಯಾವುದೇ ವಿಚಾರದಲ್ಲಿ ಇದ್ದರೂ ಕೂಡ ನಮ್ಮ ಸ್ಥಾನವನ್ನು ನಾವು ಕಾಯ್ದಿರಿಸಿಕೊಳ್ಳಬೇಕು. ಇನ್ನು ಏಳನೆಯದು, ಆತ್ಮವಿಶ್ವಾಸವನ್ನು ಬೆಳೆಸಲು ನಿಮ್ಮ ಭಯಗಳು ಮತ್ತು ನಿಮ್ಮ ಪ್ರವೇಶ ದ್ವಾರಗಳಾಗಿವೆ ಎಂದು ಒಪ್ಪಿಕೊಳ್ಳಿ. ಆತ್ಮವಿಶ್ವಾಸವನ್ನು ನಾವು ಬೆಳೆಸಿಕೊಳ್ಳಬೇಕು. ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಎನ್ನುವುದು ಗಟ್ಟಿಯಾಗಿ ಇರುತ್ತದೆಯೋ ಅವನು ಮಾತ್ರ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸವನ್ನು ಅಂದುಕೊಂಡ ರೀತಿಯಲ್ಲಿ ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಿ. ನಿಮ್ಮ ಜೀವನವೆನ್ನುವುದು ಪಾವನವಾಗುವುದು. ಇನ್ನು ಎಂಟನೆಯದು, ಯಾರೊಬ್ಬರ ಅಡಿಯಲ್ಲಿಯೂ ಕೂಡ ಕೆಲಸವನ್ನು ಮಾಡಿ ಅಥವಾ ನೀವು ಎಲ್ಲಿ ಇರಬೇಕೆಂದು ಬಯಸುತ್ತೀರಿಯೋ ಅದರಿಂದ ಸ್ಫೂರ್ತಿಯನ್ನು ಪಡೆಯಿರಿ. ಜೀವನದಲ್ಲಿ ಸ್ಫೂರ್ತಿದಾಯಕವಾಗಿರುವಂತಹ ಜೀವನವನ್ನು ಕಳೆಯುವುದು ತುಂಬಾ ಮಹತ್ವವಾದದ್ದು ನೋಡಿ. ಹಾಗಾಗಿ ಎಲ್ಲಿ ನೀವು ಅಂದುಕೊಳ್ಳುತ್ತೀರಿಯೋ ಅಲ್ಲಿ ಹೋಗಿ ಮುಟ್ಟಲೇಬೇಕು. ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ನೀವು ಪ್ರತಿದಿನವೂ ಕೂಡ ಮಾಡಲೇಬೇಕು. ಅತಿಯಾಗಿ ಚಿಂತನೆಯನ್ನು ಮಾಡುವುದನ್ನು ಬಿಟ್ಟು ನೆಮ್ಮದಿಯಿಂದ ಬದುಕಬೇಕು ಎನ್ನುವುದೇ ಆದರೆ ಈ ರೀತಿಯಾಗಿರುವಂತಹ ಮಾರ್ಗವನ್ನು ಅನುಸರಿಸಿ. ಒಂದನೆಯದು, ಚಿಂತೆಗೆ ಕಾರಣ ಹುಡುಕಿ ಪರಿಹಾರವನ್ನು ಕಂಡುಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಚಿಂತನೆ ಎನ್ನುವುದು ಇದ್ದೇ ಇರುತ್ತದೆ. ಆ ಪ್ರತಿಯೊಂದು ಚಿಂತನೆಗಳಿಗೂ ಕೂಡ ಪರಿಹಾರ ಎನ್ನುವುದು ಇದ್ದಾಗ ಅದನ್ನು ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕೇ ವಿನಃ ಚಿಂತನೆಗೆ ಒಳಗಾಗಿ ನಮ್ಮ ಜೀವನವನ್ನೇ ಕಳೆದುಕೊಳ್ಳಬಾರದು. ಜೀವನ ಎನ್ನುವುದು ಅತ್ಯಮೂಲ್ಯವಾದದ್ದು. ಈ ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸಬೇಕು ಅನ್ನುವುದೇ ಆದರೆ ಮೊದಲು ಬರುವಂತಹ ಚಿಂತನೆಗಳಿಂದ ಹೊರಗೆ ಬಂದು ನಾವು ಪರಿಹಾರವನ್ನು ಕಂಡುಕೊಂಡಾಗ ಮಾತ್ರ ಆ ಚಿಂತನೆಗೆ ಅಥವಾ ಅದಕ್ಕೆ ಕಾರಣವಾಗಿರುವಂತಹ ಅಂಶಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾದೀತು. ದಿನನಿತ್ಯ ಧ್ಯಾನ ಅಥವಾ ಪ್ರಾಣಾಯಾಮವನ್ನು ಮಾಡಬೇಕು. ಜೀವನದಲ್ಲಿ ಅತಿಯಾಗಿ ಚಿಂತನೆಯನ್ನು ಮಾಡುವಂತಹ ವ್ಯಕ್ತಿಗಳು ಪ್ರತಿದಿನವೂ ಕೂಡ ಒಂದು ಸಲವಾದರೂ ಕೂಡ ಪ್ರಾಣಾಯಾಮವನ್ನು, ಸ್ವಲ್ಪ ಹೊತ್ತಾದರೂ ಕೂಡ ಧ್ಯಾನವನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು.
ಅಂದಾಗ ಮಾತ್ರ ಬದುಕಿನಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಆತ್ಮೀಯರೊಂದಿಗೆ ಮಾತನಾಡು, ಮನದ ಭಾರವನ್ನು ಹಂಚಿಕೊಳ್ಳಿ. ಯಾರು ನಿಮಗೆ ಆತ್ಮೀಯರು ಎಂದು ಅನಿಸುತ್ತಾರೆಯೋ ಅವರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಮನಸ್ಸಿನ ಭಾರವನ್ನು ಹಂಚಿಕೊಳ್ಳಿ. ಜೀವನದಲ್ಲಿ ಎಲ್ಲರಿಗೂ ಕೂಡ ಆತ್ಮೀಯರು ಎನ್ನುವವರು ಇದ್ದೇ ಇರುತ್ತಾರೆ. ಅಂಥವರೊಂದಿಗೆ ನಿಮ್ಮ ಮನದ ಭಾರವನ್ನು ಅವರೊಂದಿಗೆ ಹಂಚಿಕೊಂಡಾಗ ಅದಕ್ಕೆ ಒಂದು ಪರಿಹಾರ ಎನ್ನುವುದು ಸಿಕ್ಕರೂ ಕೂಡ ಸಿಗಬಹುದು. ಅಂಥವರ ಮಾತಿನಿಂದ ನಿಮ್ಮ ಜೀವನಕ್ಕೆ ಪ್ರೇರಣೆ ಎನ್ನುವುದು ಸಿಗಬಹುದು. ನಿಮ್ಮ ಹವ್ಯಾಸಗಳಿಗೆ ಸಮಯವನ್ನು ಕೊಡುವುದನ್ನು ಮರೆಯಬೇಡಿ. ಎಂದಿಗೂ ಕೂಡ ಹವ್ಯಾಸ ಎನ್ನುವುದು ಒಳ್ಳೆಯ ರೀತಿಯಾಗಿ ಇದ್ದಾಗ ಜೀವನ ಶೈಲಿ ಎನ್ನುವುದು ಒಳ್ಳೆಯ ರೀತಿಯಾಗಿಯೇ ನಿರ್ಮಾಣವಾಗುವುದು. ಹಾಗಾಗಿ ಒಳ್ಳೆಯ ಉತ್ತಮವಾಗಿರುವಂತಹ ಹವ್ಯಾಸವನ್ನು ಮೈಗೂಡಿಸಿಕೊಳ್ಳಿ. ಶಾರೀರಿಕ ವ್ಯಾಯಾಮ ಮಾಡು, ಮನಸ್ಸು ತಾಜವಾಗಿ ಇರುತ್ತದೆ. ಹಾಗಾಗಿ ಜೀವನದಲ್ಲಿ ಶಾರೀರಿಕವಾಗಿರುವಂತಹ ವ್ಯಾಯಾಮವನ್ನು ಮಾಡುವುದು ತುಂಬಾ ಮಹತ್ವವಾದದ್ದು. ನಿಮ್ಮ ಜೀವನದ ಸಣ್ಣ ಯಶಸ್ಸುಗಳನ್ನು ಕೂಡ ಆಚರಿಸುವುದನ್ನು ಕಲಿತುಕೊಳ್ಳಿ. ಅದರಿಂದ ನಿಮ್ಮಲ್ಲಿ ಹುಮ್ಮಸ್ಸು ಎನ್ನುವುದು ಮೂಡುವುದು. ತಪ್ಪುಗಳನ್ನು ಕ್ಷಮಿಸಿ ಮುಂದಕ್ಕೆ ಹೆಜ್ಜೆಯನ್ನು ಹಾಕು. ಪ್ರತಿಯೊಬ್ಬರೂ ಕೂಡ ನಿಮ್ಮಲ್ಲಿ ಇದ್ದವರು ಒಂದಲ್ಲ ಒಂದು ರೀತಿಯ ತಪ್ಪುಗಳನ್ನು ಮಾಡುವುದು ಸಹಜ. ಆದರೆ ಆ ತಪ್ಪುಗಳನ್ನು ಒಪ್ಪಿ ಅದನ್ನು ಕ್ಷಮಿಸುವುದು ದೊಡ್ಡತನ. ಹಾಗಾಗಿ ಯಾರೋ ಒಬ್ಬರು ತಪ್ಪು ಮಾಡಿದಾಗ ಆ ತಪ್ಪು ಮೊದಲ ಬಾರಿ ಆಗಿದ್ದಾಗ ಖಂಡಿತವಾಗಿಯೂ ಕೂಡ ಕ್ಷಮಿಸುವಂತಹ ಗುಣವನ್ನು ಮೈಗೂಡಿಸಿಕೊಳ್ಳಿ. ಜೀವನದಲ್ಲಿ ನಂಬಿಕೆಯನ್ನು ಇರಿಸಿಕೊಳ್ಳಿ. ಏಕೆಂದರೆ ಮಾಡುವಂತಹ ಎಲ್ಲ ಕೆಲಸಗಳು ಯಶಸ್ವಿ ಆಗುತ್ತವೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಹಾಗಾಗಿ ಜೀವನದಲ್ಲಿ ನಂಬಿಕೆ ಎನ್ನುವುದು ದೃಢವಾಗಿ ಇದ್ದಾಗ ಖಂಡಿತವಾಗಿಯೂ ಕೂಡ ಅಂದುಕೊಂಡಂತಹ ಕೆಲಸದಲ್ಲಿ ನಾವು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾದೀತು. ನಂಬಿಕೆಯನ್ನು ಇರಿಸಿಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯ ಪುಸ್ತಕ ಓದು ಅಥವಾ ಸಂಗೀತವನ್ನು ಕೇಳು. ಜೀವನದಲ್ಲಿ ನಿಮಗೆ ಇತರೆ ಅಥವಾ ಕೆಟ್ಟ ರೀತಿಯ ಆಲೋಚನೆಗಳನ್ನು ಮಾಡದೇ ಇರುವುದಕ್ಕೆ ಇದು ಸಹಾಯವನ್ನು ಮಾಡುತ್ತದೆ. ಪ್ರತಿದಿನ ನಗು ಮುಖದಲ್ಲಿ ಇರಿಸು. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ನೀವು ಅಂದುಕೊಂಡಂತೆ ಆಗಬೇಕು ಅಥವಾ ಅನ್ಯ ಮಾರ್ಗಗಳ ಕಡೆಗೆ ನಿಮ್ಮ ಗಮನ ಎನ್ನುವುದು ಹೋಗಲೇಬಾರದು ಅನ್ನುವುದೇ ಆದರೆ ಪ್ರತಿದಿನವೂ ಕೂಡ ಸಂತೋಷದಾಯಕವಾಗಿರುವಂತಹ ವಾತಾವರಣವನ್ನು ಜೀವನದಲ್ಲಿ ನೀವು ರೂಢಿಸಿಕೊಳ್ಳಲೇಬೇಕು. ಫಲದ ನಿರೀಕ್ಷೆಯಲ್ಲಿ ಇಲ್ಲದೆ ನಿನ್ನ ಕೆಲಸವನ್ನು ಮಾಡು. ಯಶಸ್ಸು ತನ್ನಿಂದ ತಾನೇ ಬಂದು ಆಯಾ ಸಮಯಕ್ಕೆ ಅನುಗುಣವಾಗಿ ಬಂದು ಸೇರುತ್ತದೆ. ಪ್ರತಿಫಲವನ್ನು ಎಂದಿಗೂ ಕೂಡ ನಿರೀಕ್ಷೆ ಮಾಡುವುದಕ್ಕೆ ಹೋಗಲೇಬೇಡ. ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ, ಅದು ನಿಮ್ಮನ್ನು ಬಂದೇ ಬರುತ್ತದೆ, ಸೇರುತ್ತದೆ. ಬದಲಾವಣೆಯೇ ಜಗತ್ತಿನ ನಿಯಮ. ಯಾವುದನ್ನು ಕೂಡ ಶಾಶ್ವತ ಎಂದು ಪರಿಗಣಿಸಬೇಡ. ಇಲ್ಲಿ ಎಲ್ಲವೂ ಕೂಡ ಒಂದಲ್ಲ ಒಂದು ದಿನ ಬದಲಾವಣೆ ಆಗುತ್ತದೆ. ಆ ಬದಲಾವಣೆಗೆ ಅನುಗುಣವಾಗಿ ನಮ್ಮ ಜೀವನವನ್ನು ರೂಪಿಸಿಕೊಂಡು ಮುಂದುವರಿಯುವುದನ್ನು ನಾವು ಕಲಿತುಕೊಂಡಾಗ ಮಾತ್ರ ಬದುಕನ್ನು ಉನ್ನತವಾಗಿರುವಂತಹ ಹಂತಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಾದೀತು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ಅದು ನಿನ್ನ ಶತ್ರುವಾಗುತ್ತದೆ. ಜೀವನದಲ್ಲಿ ಮನಸ್ಸು ಎನ್ನುವುದು ತುಂಬಾ ಹಿಡಿತದಲ್ಲಿ ಇರಬೇಕು. ಇಲ್ಲವೆಂದರೆ ನಮ್ಮ ಇರುವಿಕೆಯನ್ನೇ ಅದು ನಾಶಪಡಿಸಬಹುದು. ಭೂತಕಾಲದ ಬಗ್ಗೆ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಪ್ರಸ್ತುತವಾಗಿರುವಂತಹ ಕ್ಷಣದಲ್ಲಿ ಬದುಕನ್ನು ರೂಪಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಯಾವಾಗ ನಾವು ಪ್ರಸ್ತುತವಾಗಿರುವಂತಹ ಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತೇವೆಯೋ ಆಗ ಮಾತ್ರ ನಮ್ಮ ಮುಂದೆ ಬರುವಂತಹ ಭೂತಕಾಲವೂ ಕೂಡ ಒಳ್ಳೆಯದಾಗಿ ಇರುವುದಕ್ಕೆ ಸಾಧ್ಯವಾದೀತು. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಕಷ್ಟದ ಸಮಯದಲ್ಲಿ ತಾಳ್ಮೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಒಂದಲ್ಲ ಒಂದು ದಿನ ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ದ್ವೇಷದಿಂದ ಯಾವುದನ್ನು ಕೂಡ ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಯಿಂದ ಇಡೀ ಜಗತ್ತನ್ನೇ ನಾವು ಗೆಲ್ಲುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ದ್ವೇಷದಿಂದ ಯಾರನ್ನೂ ಕೂಡ ನಾವು ಅವರನ್ನು ಸಾಧಿಸುತ್ತೇವೆ ಅಥವಾ ಅವರನ್ನು ಗೆಲ್ಲುತ್ತೇವೆ ಎನ್ನುವಂತಹ ಹಠದಲ್ಲಿ ಹೋಗಲೇಬೇಡಿ. ಯಾವಾಗ ನೀವು ಪ್ರೀತಿಯಿಂದ ಹೊರಡುತ್ತೀರಿಯೋ ಆಗ ಇಡೀ ಜಗತ್ತನ್ನೇ ನೀವು ಗೆಲ್ಲುವುದಕ್ಕೆ ಸಾಧ್ಯವಾದೀತು. ನೀವು ಯಾವುದನ್ನು ಕೂಡ ಕಳೆದುಕೊಂಡೆ ಎಂದು ಅಳುತ್ತಿರುವೆಯೋ ಅದನ್ನು ನೀನು ಇಲ್ಲಿಗೆ ನಿಲ್ಲಿಸಬೇಕು. ಏಕೆಂದರೆ ಇಲ್ಲಿ ಯಾರೂ ಕೂಡ ಒಳ್ಳೆಯವರಲ್ಲ. ಆಯಾ ಕ್ಷಣಕ್ಕೆ ಅನುಗುಣವಾಗಿ ಒಳ್ಳೆಯವರಂತೆ ನೆಪವನ್ನು ಮಾಡುತ್ತಾರೆ. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಯಾರೂ ಕೂಡ ಒಳ್ಳೆಯವರಲ್ಲ. ನಿನ್ನ ಮೇಲಿನ ನಂಬಿಕೆಗೆ ನಿನ್ನ ಅತಿಯಾದ ದೊಡ್ಡ ಶಕ್ತಿ.
ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸಬೇಡ. ಜೀವನದಲ್ಲಿ ನಂಬಿಕೆ ಎನ್ನುವುದು ದೃಢವಾಗಿ ಇದ್ದಾಗ ಮನುಷ್ಯನು ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ಅಂತಹ ಜೀವನವನ್ನು, ಅಂತಹ ನಂಬಿಕೆಯನ್ನು ನೀವು ನಿಮ್ಮ ಮೇಲೆ ಬೆಳೆಸಿಕೊಳ್ಳಿ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯವನು ಆಗಿರುವುದಕ್ಕೆ ಎಲ್ಲರಿಗೂ ಕೂಡ ನಾವು ಇಷ್ಟ ಆಗಬೇಕು ಅನ್ನುವುದು ಏನೂ ಕೂಡ ಇಲ್ಲ. ನಮ್ಮ ಅತಿಯಾದ ಒಳ್ಳೆಯತನವೂ ಕೂಡ ಕೆಲವರಿಗೆ ನಾವು ವಿರೋಧಿಯಾಗಿ ಮಾರ್ಪಾಡಾಗುವುದಕ್ಕೆ ಸಾಧ್ಯವಾಗಬಹುದು. ಹಾಗಾಗಿ ಒಳ್ಳೆಯವನಿದ್ದೇನೆ, ಎಲ್ಲರೂ ಕೂಡ ನಮ್ಮನ್ನು ಇಷ್ಟಪಡುತ್ತಾರೆ ಎಂದು ಎಂದಿಗೂ ಕೂಡ ನಾವು ಮೂಢನಂಬಿಕೆಯಲ್ಲಿ ಬದುಕುವುದಕ್ಕೆ ಹೋಗಲೇಬಾರದು. ನಿನ್ನ ಶಾಂತವಾಗಿರುವಂತಹ ಸ್ವಭಾವವನ್ನೇ ದುರ್ಬಲತೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಖಂಡಿತವಾಗಿಯೂ ಕೂಡ ಮಾತನಾಡುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಈ ಪ್ರಸ್ತುತವಾಗಿರುವಂತಹ ಜಗತ್ತಿನಲ್ಲಿ ನಾವು ಜೀವನವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾದೀತು. ಸಮಯ ಬಂದಾಗ ನೀನೇ ನಿನ್ನ ಪರ ನಿಲ್ಲಬೇಕು. ಇಲ್ಲಿ ಯಾರೂ ಕೂಡ ನಿನ್ನ ಪರ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಸಮಯ ಎನ್ನುವುದು ಕಠಿಣವಾಗಿ ಬಂದಾಗ ಎಲ್ಲಿ ನೀನು ಮಾತನಾಡಬೇಕೋ, ಎಲ್ಲಿ ನಿನ್ನ ನಿರ್ಣಯವನ್ನು ನೀನು ತಿಳಿಸಬೇಕೋ, ವ್ಯಕ್ತಪಡಿಸಬೇಕೋ ಅಲ್ಲಿ ಖಂಡಿತವಾಗಿಯೂ ಕೂಡ ವ್ಯಕ್ತಪಡಿಸಬೇಕು. ಧರ್ಮದ ದಾರಿ ಯಾವಾಗಲೂ ಕೂಡ ಸುಲಭವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಧರ್ಮದ ದಾರಿ, ಅದಕ್ಕೆ ವಿಘ್ನ ಬಂದೇ ಬರುತ್ತದೆ. ಅದನ್ನೆಲ್ಲವನ್ನ ಮೆಟ್ಟಿ ನಡೆದಾಗ ಮಾತ್ರ ಧರ್ಮ ಎನ್ನುವುದು ಮೇಲುಗೈಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ಕೊನೆಗೆ ಗೆಲ್ಲುವುದು ಧರ್ಮ ಮಾತ್ರ ಆಗಿರುತ್ತದೆ. ಯಾವಾಗಲೂ ಕೂಡ ಸತ್ಯ, ಧರ್ಮ, ನಿಷ್ಠೆ ಎನ್ನುವುದನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿರುತ್ತಾರೆಯೋ ಅಂಥವರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಪ್ರೀತಿ ಕೊಟ್ಟಷ್ಟೇ ಪ್ರತಿಫಲ ಸಿಗುತ್ತದೆ ಅನ್ನುವ ನಿಯಮ ಇಲ್ಲ. ಪ್ರೀತಿ ಕೊಟ್ಟಷ್ಟು ನಾವು ಕಳಂಕವನ್ನು ಕೂಡ ಅನುಭವಿಸಬಹುದು, ಅಥವಾ ಪ್ರೀತಿಗೆ ಪ್ರತೀಕಾರವಾಗಿ ನಾವು ದ್ವೇಷವನ್ನು ಕೂಡ ಪಡೆದುಕೊಳ್ಳಬಹುದು. ಆದರೆ ಪ್ರಾಮಾಣಿಕವಾಗಿರುವಂತಹ ಪ್ರೀತಿ ನಿಮ್ಮದಾಗಿದ್ದರೆ ಅದು ಖಂಡಿತವಾಗಿಯೂ ಕೂಡ ಗೆಲುವನ್ನು ಸಾಧಿಸುತ್ತದೆ. ಮೌನಕ್ಕೂ ಕೂಡ ತನ್ನದೇ ಆಗಿರುವಂತಹ ಯುದ್ಧ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮೌನದ ಹಿಂದೆ ಸಾವಿರ ಅರ್ಥ ಇರುತ್ತದೆ. ಇದನ್ನು ಅರಿತುಕೊಂಡಾಗ ಮಾತ್ರ ಬದುಕು ಎನ್ನುವುದು ಧನ್ಯವಾಗುವುದಕ್ಕೆ ಸಾಧ್ಯವಾಗುವುದು. ನೀನು ನಿನ್ನ ಕರ್ತವ್ಯವನ್ನು ಮಾಡಿದರೆ ಸಾಕು, ಫಲ ದೇವರ ಕೈಯಲ್ಲಿ ಇದೆ. ಅದನ್ನು ಯಾವಾಗ ನಿನಗೆ ಕರುಣಿಸಬೇಕೋ ಅದನ್ನು ನಿರ್ಧರಿಸುವವನು ದೇವನೇ ಆಗಿದ್ದಾನೆ. ಕರ್ಮದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ನಾವು ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ನಮಗೆ ಗಮನ ಎನ್ನುವುದು ಇರಬೇಕಾದಂಥದ್ದು ತುಂಬಾ ಅವಶ್ಯಕವಾಗಿ ಇದೆ. ಎಲ್ಲರಿಗೂ ಕೂಡ ನಿಮ್ಮ ರಹಸ್ಯವನ್ನು ಹೇಳುವುದಕ್ಕೆ ಹೋಗಲೇಬೇಡಿ. ಅತಿಯಾದ ನಂಬಿಕೆ ಎನ್ನುವುದು ಅಪಾಯವನ್ನು ತಂದು ಒಡ್ಡಬಹುದು. ಯಾರಿಗೆ ಯಾವಾಗ ಯಾವುದನ್ನು ಹೇಳಬೇಕೋ ಯಾವುದನ್ನು ಹೇಳಬಾರದು ಎನ್ನುವುದನ್ನು ಕೂಡ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ನೀನು ಅರಿತುಕೊಳ್ಳಲೇಬೇಕು. ಅತಿಯಾದ ನಂಬಿಕೆಯನ್ನು ಯಾರ ಮೇಲೆಯೂ ಕೂಡ ಇಡುವುದಕ್ಕೆ ಹೋಗಲೇಬೇಡ. ಅತಿಯಾದ ನಂಬಿಕೆ ಎನ್ನುವುದು ಎಲ್ಲಿ ಇರುತ್ತದೆಯೋ ಅಲ್ಲಿ ಅತಿಯಾದ ನೋವು ಎನ್ನುವುದು ಕಟ್ಟಿಟ್ಟ ಬುದ್ಧಿಯಂತೆ. ಬುದ್ಧಿವಂತ ವ್ಯಕ್ತಿ ಮಾತಿಗಿಂತ ಮೌನಕ್ಕೆ ಅತಿ ಹೆಚ್ಚು ಬೆಲೆಯನ್ನು ಕೊಡುತ್ತಾನೆ. ಸಮಯ ಮತ್ತು ಅವಕಾಶ ಯಾರಿಗಾಗಿಯೂ ಕೂಡ ಕಾಯುವುದೇ ಇಲ್ಲ. ಹಿಂದೆ ಕೆಲಸವನ್ನು ಆರಂಭಿಸಿ, ಜೀವನದಲ್ಲಿ ಮಾಡಬೇಕಾಗಿರುವಂತಹ ಕೆಲಸವನ್ನು ಪ್ರಾರಂಭಿಸಿ. ಆಗ ಖಂಡಿತವಾಗಿಯೂ ಕೂಡ ಅಂದುಕೊಂಡ ಯಶಸ್ಸು ಎನ್ನುವುದು ನಿಮಗೆ ಪ್ರಾಪ್ತವಾಗುವುದು. ಶತ್ರುಗಳನ್ನು ಯಾವತ್ತಿಗೂ ಕೂಡ ನಿರ್ಲಕ್ಷ್ಯ ಮಾಡುವುದಕ್ಕೆ ಹೋಗಲೇಬೇಡಿ. ಅವರ ಪ್ರತಿಯೊಂದು ಚಲನೆಯ ಮೇಲೆ ಕಣ್ಣು ಎನ್ನುವುದು ಇರಲಿ. ಹಣ ಎಂದು ಬರಬಹುದು, ನಾಳೆ ಹೋಗಬಹುದು. ಆದರೆ ನಿಮ್ಮ ಜ್ಞಾನ ಎನ್ನುವುದು ಸದಾ ನಿಮ್ಮ ಜೊತೆಗೆ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜ್ಞಾನವೇ ಜಗತ್ತಿನ ಅತಿ ದೊಡ್ಡ ಸಂಪತ್ತು. ಅದನ್ನು ಯಾರಿಗೂ ಕೂಡ ಕದಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಜ್ಞಾನವಂತರಾಗಬೇಕು, ಜ್ಞಾನವನ್ನು ಪಡೆದುಕೊಳ್ಳಬೇಕು. ಜ್ಞಾನಕ್ಕೆ ಮಾತ್ರ ಎಲ್ಲರೂ ಬೆಲೆಯನ್ನು ಕೊಡುವುದಕ್ಕೆ ಸಾಧ್ಯವಾಗಿರುವುದು. ಜ್ಞಾನ ಇರುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಎಲ್ಲೂ ಬೇಕಾದರೂ ಕೂಡ ಹೋಗಿ ಆತ ನೆಲೆ ಊರುವುದಕ್ಕೆ ಸಾಧ್ಯವಾದೀತು. ಜ್ಞಾನವನ್ನು ಪಡೆದುಕೊಳ್ಳಿ, ಅದೇ ದೊಡ್ಡ ಶಕ್ತಿ ಇದ್ದಂತೆ. ಸ್ವಯಂ ಶಿಸ್ತು ಎನ್ನುವುದು ಯಾರಲ್ಲಿ ಇರುವುದಿಲ್ಲವೋ ಅವನು ಖಂಡಿತವಾಗಿಯೂ ಕೂಡ ತನ್ನನ್ನು ತಾನು ನಿಯಂತ್ರಣವನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಶಿಸ್ತು ಎನ್ನುವುದು ತುಂಬಾ ಮಹತ್ವವಾದದ್ದು. ವ್ಯಕ್ತಿಗೆ ಶಿಸ್ತಿನ ಮೇಲೆಯೇ ನಿರ್ಣಯವಾಗುತ್ತದೆ.
ವ್ಯಕ್ತಿ ಎಷ್ಟು ಬಲಶಾಲಿಯಾಗಿ ಇದ್ದಾನೆ, ಎಷ್ಟು ಜ್ಞಾನವಂತನಾಗಿದ್ದಾನೆ ಎಂದು. ಹಾಗಾಗಿ ಶಿಸ್ತನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಎಲ್ಲಿ ಹೋಗಿದ್ದಲ್ಲಿ ಎಲ್ಲಿ ಯಾವ ರೀತಿಯ ವರ್ತನೆಯನ್ನು ತೋರಬೇಕು, ಎಲ್ಲಿ ಹೇಗೆ ನಾವು ಶಿಸ್ತಿನಿಂದ ಇರಬೇಕು ಎನ್ನುವುದನ್ನು ಕೂಡ ಜೀವನದಲ್ಲಿ ನಾವು ಅರಿತುಕೊಳ್ಳಬೇಕು. ಜೀವನದಲ್ಲಿ ಪ್ರಗತಿ ಹೊಂದಲು ನಾವು ಪಾಠವನ್ನು ಪ್ರತಿಯೊಂದರಲ್ಲಿಯೂ ಕೂಡ ಕಲಿಯಲೇಬೇಕು. ಸೋಲಾದಾಗ ಆ ಸೋಲಿನ ಪಾಠ ಎನ್ನುವುದು ಜೀವನದಲ್ಲಿ ನಮಗೆ ಒಂದಲ್ಲ ಒಂದು ರೀತಿಯ ಪ್ರಗತಿಯನ್ನು ಸಾಧಿಸುವುದಕ್ಕೆ ಅದು ಪಾಠವನ್ನು ಕಲಿಸಿಕೊಡುತ್ತದೆ. ಆ ಪಾಠದಿಂದ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಅಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ನಮ್ಮ ಈ ಒಂದು ಪ್ರಯತ್ನಕ್ಕೆ ಒಂದೇ ಒಂದು ಲೈಕನ್ನು ಮಾಡಿ. ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.